ಇನ್ನು ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಪಕ್ಷದವರು ರಾಜಕೀಯವಾಗಿ ಗದಾ ಪ್ರಹಾರವನ್ನ ಮಾಡಿದ್ರು. ಕಾರ್ಮಿಕರು ನಿದ್ದೆಗೆಟ್ಟು ಯಶಸ್ವಿಯಾಗಿ ಕೆಲಸವನ್ನ ಮುಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಡ್ಯಾಂ ನೀರು ಉಳಿಸಿಕೊಂಡಿದೆ ಒಂದು ದೊಡ್ಡ ಪವಾಡ ಅಂತ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಕಾರ್ಮಿಕನಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ಕಾರ ಅಭಿನಂದಿಸ್ತಾ ಇದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರನ್ನ ಸನ್ಮಾನಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕರು ನಿದ್ದೆಗೆಟ್ಟು ಯಶಸ್ವಿಯಾಗಿ ಕೆಲಸ ಮುಗಿಸಿದ್ದಾರೆ. ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ಕಾರ ಅಭಿನಂದನೆಯನ್ನ ಸಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ಈಗ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ ಅಂತ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಆವತ್ತೇನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾ ಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು. ಓವರ್ನೈಟ್ ನಾವು ಯಾರು ಮಲಗಲಿಲ್ಲ. ಪುಣ್ಯಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಬಂದ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕನಯ್ಯ ನಾಯ್ಡು ಅವರು, JSW ಅವರು, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು, ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಾ ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕುತ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿ, ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ, ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು. ಇನ್ನು ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಪಕ್ಷದವರು ರಾಜಕೀಯವಾಗಿ ಗದಾ ಪ್ರಹಾರವನ್ನ ಮಾಡಿದ್ರು. ಕಾರ್ಮಿಕರು ನಿದ್ದೆಗೆಟ್ಟು ಯಶಸ್ವಿಯಾಗಿ ಕೆಲಸವನ್ನ ಮುಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಡ್ಯಾಂ ನೀರು ಉಳಿಸಿಕೊಂಡಿದೆ ಒಂದು ದೊಡ್ಡ ಪವಾಡ ಅಂತ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಕಾರ್ಮಿಕನಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ಕಾರ ಅಭಿನಂದಿಸ್ತಾ ಇದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರನ್ನ ಸನ್ಮಾನಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕರು ನಿದ್ದೆಗೆಟ್ಟು ಯಶಸ್ವಿಯಾಗಿ ಕೆಲಸ ಮುಗಿಸಿದ್ದಾರೆ. ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ಕಾರ ಅಭಿನಂದನೆಯನ್ನ ಸಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ಈಗ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ ಅಂತ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಆವತ್ತೇನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾ ಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು. ಓವರ್ನೈಟ್ ನಾವು ಯಾರು ಮಲಗಲಿಲ್ಲ. ಪುಣ್ಯಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಬಂದ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕನಯ್ಯ ನಾಯ್ಡು ಅವರು, JSW ಅವರು, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು, ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಾ ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕುತ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿ, ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ, ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.